ಸಿಹಿ ವಾಯ್ಸ್ ಎಷ್ಟು ಮೃದುವಾಗಿತ್ತು ಅಂದ್ರೆ ಅನ್ವಿತಾ ಟೀಚರ್ ಹೃದಯನೂ ಅವಳ ಮಾತಿಗೆ ಕರ್ಗೋಗಿತ್ತು. ಅವಳನ್ನ ಡಾನ್ಸ್ ಸ್ಟುಡಿಯೋ ಒಳಗಡೆ ಕಳಿಸಿ ವಾಪಸ್ ಬರುವಾಗ ಅವ್ರ ಮನ್ಸು ಭಾರ ಆಗಿತ್ತು. ಸಿಹಿ ಗಾಬರಿಯಿಂದ ಒಂದ್ ಹೆಜ್ಜೆ ಮುಂದೆ ಜಂಪ್ ಮಾಡಿ ನಿಂತ್ಕೊಂಡ್ಲು. ಶಿವಾನಿ ತನ್ನ ಕಣ್ಣನ್ನ ದೊಡ್ಡದಾಗಿ ಬಿಟ್ಟು ಸಿಹಿನ ಪ್ರಾಕ್ಟೀಸ್ ಮಾಡೋದನ್ನ ಕಂಟಿನ್ಯೂ ಮಾಡುವಂತ ಸನ್ನೆ ಮಾಡಿದ್ಲು. ಅವಳು ಡೋರ್ ಹತ್ರ ನಿಂತಿದ್ರು ಗಮನ ಎಲ್ಲ ಸಿಹಿ ಮೇಲೆ ಇತ್ತು. ಸಿಹಿ ಪುಟ್ಟ ಕಣ್ಣಲ್ಲಿ ವೈಟ್ ಪಾರ್ಟ್ಸೇ ಜಾಸ್ತಿ ಇದ್ದಿದ್ರಿಂದ ಯಾವಾಗ್ಲೂ ಅವಳು ಹೆದರ್ಕೊಂಡಿದ್ದಾಳೇನೋ ಅನ್ನೋ ಹಾಗೆ ಅವಳ ಎಕ್ಸ್ಪ್ರೆಷನ್ ಇರ್ತಿತ್ತು. ಸಿಹಿ ಹೆದರ್ಕೊಂಡ್ರೆ ಶಿವಾನಿಗದೇನೋ ಸಂತೋಷ. ಅವಳು ಫೋನ್ ರಿಸೀವ್ ಮಾಡಿ ಕಿವಿಗಿಟ್ಕೊಂಡಿದ್ಲು. ಆ ಕಡೆಯಿಂದ ಪ್ರಸಾದ್ ಯಾದವ್ ಮಾತಾಡ್ತಿದ್ರು. ಶಿವಾನಿ, ನಿನ್ ಡಾನ್ಸ್ ಕ್ಲಾಸಿಗೆ ಬರೋ ಆ ಚಿಕ್ಕ ಹುಡುಗಿನ ನೀನ್ ಏನೂ ಮಾಡ್ಬಾರ್ದು. ಅವಳಿಗೆ ಬೆದರಿಸೋಕ್ ಹೋಗ್ಬೇಡ. ಶಿವಾನಿ ಯಾಕೆ ಅಂತ ಕೇಳೋ ಮೊದ್ಲು ಪ್ರಸಾದ್ ಹೇಳಿದ್ರು, ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಾಯ್ತು. ಅವಳು ಬೇರೆ ಯಾರು ಅಲ್ಲ, ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್ ಮಗಳು. ಸಿದ್ಧಾರ್ಥ್ ಭರದ್ವಾಜ್ ಅಂತ ಹೇಳ್ಕೊಂಡು ಶಿವಾನಿ ಶಾಕ್ ಆದ್ಲು. ಅವಳಿಗೆ ತುಂಬಾ ಆಶ್ಚರ್ಯ ಆಯ್ತು. ಡಾನ್ಸರ್ ಅನುರಾಧ ಅವ್ರನ್ನ ಕರ್ಸೋಕೆ ಮಿಸ್ಟರ್ ಭರದ್ವಾಜ್ಗೆ ಅಷ್ಟೇನೂ ಕಷ್ಟ ಅಲ್ಲ. ನೀನ್ ಆ ಮಗು ತಂಟೆಗೆ ಹೋಗ್ಬೇಡ. ಇವತ್ ನಾನು ಅವ್ರ ಜೊತೆ ಪ್ರಾಜೆಕ್ಟ್ ಮೀಟಿಂಗ್ ಅಟೆಂಡ್ ಮಾಡಿದ್ದೆ, ಬಟ್ ಅವರು ನಮ್ ಡೀಲ್ನ ರಿಜೆಕ್ಟ್ ಮಾಡಿದ್ರು. ಮಾರ್ನಿಂಗ್ ನಿನ್ ಗೇಟಲ್ಲಿ ಆ ಹುಡುಗಿಗೆ ಬೆದರ್ಸಿದ್ದು ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ ಅಂತ ಪ್ರಸಾದ್ ಹೇಳಿದ್ರು. ಶಿವಾನಿಗೆ ಆ ನ್ಯೂಸ್ ಕೇಳಿ ಏನಂತ ರೆಸ್ಪಾಂಡ್ ಮಾಡ್ಬೇಕು ಅಂತಾನೆ ತಿಳಿಲಿಲ್ಲ. ಅವಳು ಇನ್ನೂ ಭ್ರಮೇಲಿದ್ದೀನೇನೋ ಅಂದ್ಕೊಂಡಿದ್ಲು. ಫೈನ್ ಶಿವಾನಿ, ನಂಗ್ ಬೇರೆ ಕೆಲ್ಸ ಇದೆ. ನಮ್ ಪ್ರಾಜೆಕ್ಟ್ಗೆ ಬೇರೆ ಯಾರಾದ್ರೂ ಇನ್ವೆಸ್ಟರ್ ಸಿಗ್ತಾರಾ ನೋಡ್ಬೇಕು. ಆಮೇಲೆ ಮಾತಾಡೋಣ. ನಾನ್ ಹೇಳಿದ್ ನೆನ್ಪಿಟ್ಕೋ, ಇನ್ ಮುಂದೆ ಆ ಮಗು ತಂಟಕ್ಕೆ ಹೋಗ್ಬೇಡ ಅಂತ ಹೇಳಿ ನಿಟ್ಟುಸ್ರು ಬಿಟ್ಟು ಕಾಲ್ ಕಟ್ ಮಾಡಿದ್ರು ಪ್ರಸಾದ್. ಅವಳು ಮಾತಾಡೋದ್ರೊಳಗೆ ಶಿವಾನಿ ಸಿಹಿ ಅಂತ ಸಾಫ್ಟ್ ಆಗಿ ಕರೆದ್ಲು. ಆದ್ಯ ಸಿಹಿ ಪಕ್ಕಾನೇ ನಿಂತಿದ್ಲು. ಅವಳು ಸಿಹಿ ಕಿವಿಲಿ, ಮಮ್ಮಿ ಇಷ್ಟ್ ಕಾಮ್ ಆಗಿದ್ದಾರೆ ಅಂತ ಸಂಭ್ರಮ ಪಡ್ಬೇಡ. ಮಮ್ಮಿ ಯಾವಾಗ್ಲೂ ತುಂಬಾ ಕೋಪ ಬಂದ್ರೆ ಹೀಗೆ ಮಾತಾಡೋದು. ಮೊದ್ಲು ಸಾಫ್ಟ್ ಆಗಿ ಮಾತಾಡ್ತಾರೆ, ಆಮೇಲೆ ಸರಿಯಾಗಿ ಬೈತಾರೆ. ಇವತ್ ಯಾರ್ ಮುಖ ನೋಡ್ ಬಂದಿದ್ಯೋ ಏನೋ ಅಂತ ಅಂದ್ಲು. ಶಿವಾನಿ ಮುಖದಲ್ಲಿ ತುಂಬಾ ಎಕ್ಸ್ಪ್ರೆಷನ್ ಬಂದು ಹೋಗ್ತಾ ಇತ್ತು. ಒಂದ್ಸಲ ಅಳ್ತಿದ್ ಹಾಗೆ ಕಾಣಿಸಿದ್ರೆ ಮತ್ತೊಂದ್ಸರಿ ಕೋಪ ಮಾಡ್ಕೊಂಡಿದ್ದಾಳೇನೋ ಅನಿಸ್ತು. ಆದ್ರೆ ಸಡನ್ ಆಗಿ ಜೋರಾಗಿ ನಗ್ತಾ ಸಿಹಿ ಹತ್ರ ಹೇಳಿದ್ಲು, ನೀನು ನಮ್ ಡಾನ್ಸ್ ಟೀಮಲ್ಲಿ ಸೆಂಟರ್ ಆಗ್ಬೇಕು ಅಂತ ಇಷ್ಟಪಡ್ತೀಯ ಸಿಹಿ ಅಂತ ಕೇಳಿದ್ಲು. ಎಸ್ ಮಿಸ್ ಅಂತ ಅಂದ್ಲು. ಶಿವಾನಿ ಫೋರ್ಸ್ಫುಲಿ ಸ್ಮೈಲ್ ಮಾಡ್ತಾ, ಗುಡ್, ಹಾಗಿದ್ರೆ ಇವತ್ತಿಂದ ನೀನು ಸೆಂಟರ್ ಪೊಸಿಷನ್ ಅಲ್ಲಿ ನಿಂತ್ಕೋ. ಸ್ಟಿಲ್ಸ್ ಮತ್ತು ಸ್ಟ್ರೆಚಿಂಗ್ ಪ್ರಾಕ್ಟೀಸ್ ಮಾಡೋದನ್ನ ನಿಲ್ಸು. ಟೀಮ್ಗೆ ಜಾಯಿನ್ ಆಗು ಅಂತ ಶಿವಾನಿ ಹೇಳಿದ್ಲು. ಸಿಹಿ ಖುಷಿಯಿಂದ ತಲೆ ಅಲ್ಲಾಡ್ಸಿದ್ಲು. ಆದ್ರೆ ಆದ್ಯ ತಾಯಿ ಮಾತನ್ನ ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ. ಅವಳಿನ್ನೂ ಜೋರಾಗಿ ಅಳ್ತಾ, ಮಮ್ಮಿ ಪ್ಲೀಸ್, ನಾನ್ ಸೆಂಟರ್ ಆಗ್ಬೇಕು, ಯಾಕೆ ಹೀಗ್ ಮಾಡ್ತಿದೀಯಾ ಅಂತ ಕೇಳಿದ್ಲು. ಶಿವಾನಿ ಮಗಳಿಗೆ ಲೆಕ್ಚರ್ ಕೊಡೋಕ್ ಶುರು ಮಾಡಿದ್ಲು. ಆದ್ಯ, ಸುಮ್ನೆ ಅಳ್ಬೇಡ. ನೀನು ಸಿಹಿ ಪಕ್ಕ ನಿಂತ್ಕೋ. ಸೆಂಟರ್ ಅಲ್ಲಿ ನಿಂತ್ಕೊಳ್ಳೋದು, ಸಿಹಿ ಪಕ್ಕ ನಿಂತ್ಕೊಳ್ಳೋದು ಎಲ್ಲ ಒಂದೇ ಕಣೆ. ಅಳು ನಿಲ್ಸು. ಇಲ್ಲ ಇಲ್ಲ, ನಾನೇ ಸೆಂಟರ್ ಆಗ್ಬೇಕು ಅಂತ ಕೋಪದಿಂದ ಆದ್ಯ ಕೂಗಾಡಿದ್ಲು. ಅವರಿಬ್ರ ಮಾತಿನ ಕಡೆ ಕಾನ್ಸಂಟ್ರೇಟ್ ಮಾಡದೆ ಸಿಹಿ ಮಕ್ಕಳು ನಿಂತಿದ್ದ ಕಡೆ ಓಡಿದ್ಲು. ಆಲ್ರೆಡಿ ಎಲ್ರೂ ಡಾನ್ಸ್ ಪೊಸಿಷನ್ ಅಲ್ಲಿ ಇದ್ದಿದ್ರಿಂದ ಆದ್ಯ ಪ್ಲೇಸ್ ಅಲ್ಲಿ ಸಿಹಿ ನಿಂತ್ಕೊಂಡ್ಲು. ಅವಳು ತುಂಬಾ ಹ್ಯಾಪಿ ಆಗಿದ್ಲು. ಸಿಹಿಗೆ ಆ ಡಾನ್ಸ್ ಟೀಮ್ನ ಸೆಂಟರ್ ಮೇಲೆ ಅಷ್ಟೇನ್ ಇಂಟ್ರೆಸ್ಟ್ ಇರ್ಲಿಲ್ಲ. ಅವಳಿನ್ನೂ ಹೊಸಬ್ಳು. ಆ ಟೀಮಲ್ಲಿ ಅವಳನ್ನ ಹಿಂದ್ಗಡೆ ನಿಲ್ಸಿದ್ರು ಸಿಹಿಗೇನು ಬೇಸರ ಇರ್ಲಿಲ್ಲ. ಆದ್ರೆ ಆದ್ಯ ಪದೇ ಪದೇ ಅವಳ ಹತ್ರ ಜಗಳ ಕಾಯ್ತಿದ್ಲು. ಅವಳನ್ನ ಅಣಗ್ಸಿದ್ದನ್ನ ಸಿಹಿ ಸಹಿಸ್ತಿರ್ಲಿಲ್ಲ. ಅವಳ ತಾಯಿ ಅವಳಿಗೆ ಮಾಡಿದ ಜೀವನ ಪಾಠ ಸಿಹಿ ಯಾವತ್ತೂ ಮರೆಯಲ್ಲ. ಟಿಟ್ ಫಾರ್ ಟ್ಯಾಟ್. ಅವ್ರು ಮಾಡಿದ್ದನ್ನ ಅವರೇ ಉಣ್ಬೇಕು ಅಂತ ಆಯ್ರ ಹೇಳ್ತಿದ್ಲು. ಆದ್ಯ ಅವಳನ್ನ ಗೋಳು ಹೊಯ್ಕೊಂಡಿದ್ದಕ್ಕೆ, ತೊಂದ್ರೆ ಕೊಟ್ಟಿದ್ದಕ್ಕೆ ಅವಳ ಪ್ಲೇಸನ್ನ ಕಿತ್ಕೊಂಡ್ಲು ಸಿಹಿ. ಫೈನಲಿ ಶಿವಾನಿ ತನ್ನ ಮಗಳನ್ನ ಸಮಾಧಾನ ಮಾಡಿದ್ಲು. ಅವಳು ಅಳೋದ್ ನಿಲ್ಸಿದ್ಮೇಲೆ ಡಾನ್ಸ್ ಟ್ರೈನಿಂಗ್ ಕಂಟಿನ್ಯೂ ಮಾಡಿದ್ರು. ಸಿಹಿ ಈಗ ಸೆಂಟರ್ ಅಲ್ಲಿ ಇದ್ದಿದ್ರಿಂದ ಅವಳ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಿತ್ತು. ಸಿಹಿ ಬಿಲ್ಡಿಂಗ್ ಬ್ಲಾಕ್ಸ್ ಜೊತೆ ಆಟ ಆಡ್ತಾ ಕೂತ್ಕೊಂಡಿದ್ಲು. ಸಡನ್ ಆಗಿ ಒಬ್ಬ ಹುಡುಗ ಅವಳ ಮುಂದೆ ಬಂದ. ಅವನು ಸಿಹಿನ ಗುರಾಯಿಸಿ, ಸಿಹಿ ಶರ್ಮಾ ಅಂತ ಕ್ವೆಶ್ಚನ್ ಮಾಡೋ ಹಾಗೆ ಕರ್ದ. ಏನು ಅನ್ನೋ ಹಾಗೆ ಸಿಹಿ ತಲೆ ಎತ್ತಿ ಅವನ ಕಡೆ ನೋಡಿದ್ಲು. ನಾನು ಈ ಸ್ಕೂಲಲ್ಲಿ, ಈ ಕ್ಲಾಸಲ್ಲೇ ಫೇಮಸ್, ಮತ್ತೆ ನಾನೇ ಇಲ್ಲಿ ಬಾಸ್. ನೀನು ನನ್ ಜೊತೆ ಆಟ ಆಡಿದ್ರೆ, ನನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ನಾನ್ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಅವನು ಹೇಳ್ದ. ಸಿಹಿ ಅವನನ್ನ ಸ್ಕ್ಯಾನ್ ಮಾಡೋ ಹಾಗೆ ನೋಡಿ, ಐ ಆಮ್ ದ ಬಾಸ್ ಹಿಯರ್
ಅಂತ ಹೇಳಿದ್ಲು. ನೀನ್ ಯಾರು ಅಂತ ನನ್ ಪ್ಲೇಸ್ ಕಿತ್ಕೋತೀಯ? ಯು ಚೀಟರ್! ನೀನ್ ತುಂಬಾ ಸುಂದರವಾಗಿದ್ಯಾ ಅನ್ನೋ ಕಾರಣಕ್ಕೆ ನಾನ್ ನಿನ್ ಮೇಲೆ ವಾರ್ ಮಾಡಿಲ್ಲ. ಐ ಕ್ಯಾನ್ ಹ್ಯಾಂಡಲ್ ಸ್ಮೂತ್ಲಿ. ಬಟ್ ನೀನು ನನ್ನ ಬಾಸ್ ಅಂತ ಒಪ್ಕೋ ಅಂತ ಆ ಹುಡ್ಗ ಹೇಳ್ದ. ಸಿಹಿ ಜೊತೆ ಆಟ ಆಡ್ತಾ ಕೂತಿದ್ದ ನೀಲ್ ಹೇಳ್ದ, ಸಿಹಿ, ಇವನು ಮಂಗಳೂರ್ ಶರ್ಮಾ ಫ್ಯಾಮಿಲಿ ಅವನು, ವಿಹಾನ್ ಶರ್ಮಾ. ನಮ್ಮಮ್ಮ ಹೇಳ್ತಿದ್ರು ಈ ಮಂಗಳೂರಲ್ಲಿ ಶರ್ಮಾ ಮತ್ತೆ ಭಾರದ್ವಾಜ್ ಫ್ಯಾಮಿಲಿ ತುಂಬಾ ಫೇಮಸ್ ಅಂತೆ. ಅವ್ರನ್ನ ಎದುರಾಕೊಳ್ಳೋದು ತಪ್ಪಂತೆ. ನೀನು ಅವ್ನು ಹೇಳ್ದಾಗೆ ಕೇಳು ಸಿಹಿ. ಆದ್ರೆ ಸಿಹಿ ನೀಲ್ ಮಾತನ್ನ ಒಪ್ಲಿಲ್ಲ. ಅವಳು ಎದ್ ನಿಂತ್ಲು. ತನ್ನ ಕೈನ ಸೊಂಟದ ಮೇಲೆ ಇಟ್ಕೊಂಡು ಒಂದು ಕ್ಷಣ ಯೋಚಿಸಿ, ವಿಹಾನ್, ನಿಮ್ ಫ್ಯಾಮಿಲಿ ಗ್ರೇಟ್ ಇರಬಹುದು. ಎಲ್ರೂ ನಿನ್ ಫ್ಯಾಮಿಲಿ ನೋಡಿ ಭಯ ಪಡ್ಕೊಂಡು ನಿನ್ನ ಬಾಸ್ ಅನ್ಬಹುದು. ಆದ್ರೆ ಅದ್ರಲ್ಲಿ ಏನು ಮಜಾ ಇಲ್ಲ. ಫ್ಯಾಮಿಲಿನ ಯೂಸ್ ಮಾಡ್ಕೊಂಡ್ರೆ ನೀನ್ ಗ್ರೇಟ್ ಆಗಲ್ಲ. ನೀನ್ ಗ್ರೇಟ್ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ಅಂತ ಹೇಳಿ ಅವನ್ ಮುಖ ನೋಡಿದ್ಲು. ವಿಹಾನ್ ಹುಬ್ಬುಗಂಟಿಕ್ಕಿ, ಪ್ರೂವ್ ಮಾಡ್ಬೇಕು ಅಂದ್ರೆ ಅಂತ ಕೇಳ್ದ. ನಾವಿಬ್ರು ಒಂದ್ ಕಾಂಪಿಟೇಷನ್ ಮಾಡೋಣವಾ? ಯಾರ್ ಗೆಲ್ತಾರೋ ಅವರೇ ಬಾಸ್ ಆಗ್ಲಿ. ಆಗ ನೀನು ಗ್ರೇಟ್ ಅಂತ ಗೊತ್ತಾಗತ್ತೆ. ಏನಂತೀಯ ಅಂತ ಸಿಹಿ ಕೇಳಿದ್ಲು. ವಿಹಾನ್ ಎದೆ ಉಬ್ಸಿ ಕೊಬ್ಬಿನಿಂದ ನಿಂತ. ಅದೇಗಾಗತ್ತೆ? ಹುಡುಗರು ಮಾತ್ರ ಬಾಸ್ ಆಗಬಹುದು. ನೀನು ಹುಡುಗಿ ಅಲ್ವಾ? ಹುಡುಗಿರು ಯಾವತ್ತೂ ಬಾಸ್ ಆಗೋಕಾಗಲ್ಲ. ನೀನೇನಾದ್ರೂ ಪುಟ್ಟ ಹುಡುಗ ಆಗಿದ್ರೆ ನಾನು ನೀನೇ ಬಾಸ್ ಅಂತ ಒಪ್ಕೋತಿದ್ದೆ ಅಂತ ಹೇಳ್ದ. ಆಯ್ತು, ನಿನ್ ಮಾತನ್ನ ಒಪ್ಕೋಬೇಕು, ಸರಿನಾ ಅಂತ ಸಿಹಿ ಹೊಳೆತದ ಬ್ರೈಟ್ ಕಣ್ಣನ್ನ ತಿರುಗಿಸ್ತಾ ಹೇಳಿದ್ಲು. ವಿಹಾನ್ ಜೋರಾಗಿ ನಕ್ಕ. ನೀನೊಬ್ಬ ಡಮ್ಮಿ ಪೀಸ್. ನಿಂಗೇನು ಗೊತ್ತಾಗಲ್ಲ. ಹುಡ್ಗ ಹುಡುಗಿಯಾಗಿ ಬದ್ಲಾಗೋಕೆ ಆಗಲ್ಲ. ಇವನ್ ಹುಡ್ಗ ಆಗಿ ಬದ್ಲಾಗೋಕ್ ಆಗಲ್ಲ. ನಂಗೆ ಮಮ್ಮಿ ಹೇಳಿದ್ದಾರೆ, ಆ ರೀತಿ ಎಕ್ಸ್ಚೇಂಜ್ ಆಗೋಕೆ ಯಾರಿಗೂ ಬರಲ್ಲ ಅಂತ. ಒಂದ್ ವೇಳೆ ನೀನ್ ಹುಡ್ಗ ಆಗಿಲ್ಲ ಅಂದ್ರೆ ಯಾವಾಗ್ಲೂ ನಾನು ಹೇಳ್ದಾಗೆ ಕೇಳ್ಕೊಂಡು ನನ್ ಸೈಡ್ ಕಿಕ್ ಆಗಿ ಇರ್ಬೇಕು. ನಿಂಗೊಪ್ಕೇನಾ ಅಂತ ಅವ್ನ್ ಕೇಳ್ದ. ನೀಲ್ ಗಾಬರಿಯಾಗಿ ಸಿಹಿ ತೋಳನ್ನ ಹಿಡ್ಕೊಂಡ. ನೋ ಸಿಹಿ, ನೀನ್ ಹುಡ್ಗಿ ಅಲ್ವಾ? ನೀನ್ ಯಾವತ್ತೂ ಹುಡ್ಗ ಆಗೋಕೆ ಚಾನ್ಸೇ ಇಲ್ಲ. ಸುಮ್ನೆ ಒಪ್ಕೋಬೇಡ. ಆಮೇಲೆ ವಿಹಾನ್ ಹೇಳ್ದಾಗೆ ಕೇಳ್ಕೊಂಡಿರ್ಬೇಕಾಗತ್ತೆ ಅಂತ ಅಂದ. ಸಿಹಿ ತನ್ನ ಸಾಫ್ಟ್ ಮತ್ತೆ ಸ್ಮೂತ್ ವಾಯ್ಸ್ ಅಲ್ಲಿ ಅಂದ್ಲು, ಐ ಹ್ಯಾವ್ ಅ ವೇ ಅರೌಂಡ್ ಇಟ್ ಅಂತ ಸ್ಮೈಲ್ ಮಾಡಿದ್ಲು. ವಿಹಾನ್ ತನ್ನ ತಲೆ ಕೂದ್ಲನ್ನ ಸ್ಟೈಲ್ ಆಗಿ ಹಿಂದಕ್ ಸರ್ಸಿ ಸಿಹಿನ ವ್ಯಂಗ್ಯವಾಗಿ ನೋಡ್ತಾ ತನ್ನ ಜೇಬಲ್ಲಿ ಕೈ ಹಾಕೊಂಡು ಮುಂದೆ ಹೋದ. ಅವನ ಆ ಕಡೆ ಹೋಗ್ತದನ್ನ ನೋಡಿ ಆದ್ಯ ಸಿಹಿ ಹತ್ರ ಓಡ್ ಬಂದ್ಲು. ಸಿಹಿ, ಯು ಆರ್ ಇನ್ ಡೇಂಜರ್. ಆ ವಿಹಾನ್ ಶರ್ಮಾ ತುಂಬಾ ಕೊಬ್ಬು ತೋರಿಸ್ತಾನೆ. ಎಲ್ರೂ ಅವ್ನ್ ಹೇಳ್ದಾಗೆ ಕೇಳ್ಕೊಂಡಿರ್ಬೇಕು. ಈಗ ಅವನ್ ದೃಷ್ಟಿ ನಿನ್ ಮೇಲ್ ಬಿದ್ದಿದೆ. ಅವನಂತೂ ಸುಮ್ನೆ ಇರೋದಿಲ್ಲ. ನಾಯಿ ಮರಿ ಹಾಗೆ ಆಟ ಆಡಿಸ್ತಾನೆ ನೋಡು. ನಾಳೆಯಿಂದ ನೀನು ಸಿಹಿ ನಾಯಿ ಮರಿ ಆಗ್ತೀಯ ಅಂತ ಹೇಳಿದ್ಲು. ಸಿಹಿ ಕಣ್ಗಳು ಡಲ್ ಆಗೋದ್ ನೋಡಿ ಆದ್ಯಾಗೆ ಖುಷಿ ಆಯ್ತು. ವಿಹಾನ್ ಬೊಗಳು ಅಂದಾಗ ನೀನ್ ನಾಯಿ ಹಾಗೆ ಬೊಗಳ್ತಿರ್ತೀಯ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಆದ್ಯ ನಗೋಕ್ ಶುರು ಮಾಡಿದ್ಲು. ಸಿಹಿ ಸಪ್ಪೆ ಮುಖ ಮಾಡ್ಕೊಂಡು, ಮನುಷ್ಯರು ನಾಯಿಗಳ ಹಾಗೆ ಬೊಗಳೋಕಾಗತ್ತಾ? ನಂಗ್ ಗೊತ್ತೇ ಇರ್ಲಿಲ್ಲ ಅಂತ ಅಂದ್ಲು. ಹಾ, ನನಗ್ ಬರುತ್ತೆ ಹಾಗ್ ಬೊಗಳೋಕೆ ಅಂತ ಅಂದ್ಲು. ಎಲ್ಲಿ ನನಗೂ ತೋರ್ಸು ಅಂತ ಸಿಹಿ ಹೇಳಿದ್ಲು. ಅದಕ್ಕೆ ಆದ್ಯ ನಾಯಿ ಹಾಗೆ ಕೂತ್ಕೊಂಡು ನಾಲ್ಗೆ ಉದ್ದವಾಗಿ ಬಿಟ್ಕೊಂಡು ಹ ಹ ಹ ಅಂತ ಜೋರಾಗಿ ಉಸಿರನ್ನ ಸೌಂಡ್ ಮಾಡಿ ತನ್ನ ಕೈನ ನಾಯಿ ಪಂಜನ ಹಾಗೆ ತೋರಿಸ್ತಾ ಬೌ ಬೌ ಅಂತ ಕೂಗಿದ್ಲು. ಸಿಹಿ ಅವಳ ಪಕ್ಕ ಮಂಡಿಯೋರಿ ಕೂತು, ಎಲ್ಲಿ ಮತ್ತೊಮ್ಮೆ ತೋರ್ಸು ಅಂತ ತಲೆ ಕೆರಿತಾ ಕೇಳಿದ್ಲು. ಯು ಸ್ಟುಪಿಡ್ ಗರ್ಲ್, ಇಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಆದ್ಯ ಮತ್ತೆ ಬೌ ಬೌ ಅಂತ ನಾಯಿ ಹಾಗೆ ಇಮಿಟೇಟ್ ಮಾಡಿದ್ಲು. ಅವಳನ್ನ ನೋಡಿ ಸಿಹಿ ಜೋರಾಗಿ ನಕ್ಕು, ಹೇ ನೀಲ್, ಇಲ್ ನೋಡು ನಾಯಿ ಬಂದಿದೆ, ಆದ್ಯ ನಾಯಿ ಮರಿ ಅಂತ ಹೇಳಿ ಅವಳನ್ನ ಅಣಗ್ಸಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.